ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಕನ್ನಡ ನ್ಯೂಸ್ನ DNA ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜಿ ಕನ್ನಡ ನ್ಯೂಸ್ DNAಯಲ್ಲಿ ಪ್ರಮುಖವಾಗಿ 3 ವಿಚಾರಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಅದರಲ್ಲಿ ಮೊದಲ ಸುದ್ದಿ, ಫೆಬ್ರವರಿ 28ನೇ ತಾರೀಕಿಗೆ ಯುದ್ಧ ಶುರುವಾದ ನಂತರ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನನ್ನು ಶತಾಯಗತಾಯವಾಗಿ ಮುಗಿಸಲೇಬೇಕು ಅಂತ ಪಣ ತೊಟ್ಟಂತೆ ಇದ್ದಂತಿದೆ. ಹೇಳಿಕೆಗಳು, ಪ್ರತಿ ಹೇಳಿಕೆಗಳು ಎಲ್ಲವೂ ಒಂದು ಕಡೆ ಆದರೂ ಕೂಡ ಮತ್ತೊಂದು ಕಡೆ ಅಮೆರಿಕ ಇರಾನ್ನ ಮೂಲ ಸೌಕರ್ಯಗಳ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಮೊದಲ ದಿನದಿಂದಲೂ ಕೂಡ ಮಾಡ್ತಾ ಬಂದಿತ್ತು. ಇವತ್ತಿನ ಮೊದಲ ಸುದ್ದಿ, ಇರಾನ್ ಮೇಲೆ ಮೊನ್ನೆ B1 ಬ್ರಿಡ್ಜ್ ಏನಿತ್ತು, ಸೇತುವೆ ಏನಿತ್ತು, ಅದನ್ನು ಸಂಪೂರ್ಣವಾಗಿ ನಾಶ ಮಾಡಿದ ನಂತರ ಇರಾನ್ ಇದೀಗ ಗಲ್ಫ್ ರಾಷ್ಟ್ರಗಳ 8 ಸೇತುವೆಗಳನ್ನು ಟಾರ್ಗೆಟ್ ಮಾಡಿದೆ ಅಂತೆ. ಇದೇ ಮೊದಲ ಸುದ್ದಿ. ಹಾಗಾದರೆ ಇರಾನ್ ಇವತ್ತು 8 ಸೇತುವೆಗಳನ್ನು ಟಾರ್ಗೆಟ್ ಮಾಡಿದ್ಯಾಕೆ? ಇರಾನ್ ವಿರುದ್ಧ ಅಮೆರಿಕ ತನ್ನ ಹೋರಾಟವನ್ನು, ತನ್ನ ಯುದ್ಧವನ್ನು ತೀವ್ರಗೊಳಿಸಿ ಬಿಟ್ಟಿದೆ. ಇದರ ಭಾಗವಾಗಿ ಹಾರ್ಮುಜನ್ನು ನೀವು ಅವಕಾಶ ಮಾಡಿಕೊಡದೇ ಇದ್ದರೆ ನಿಮ್ಮ ಮೂಲ ಸೌಕರ್ಯಗಳ ಮೇಲೆ ದಾಳಿ ಮಾಡ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿಕೆ ಕೊಟ್ಟಿದ್ರು. ಆ ಘಟನೆಯಾದ ನಂತರ ಇದೀಗ B1 ಸೇತುವೆಯನ್ನು ಹೊಡೆದುರುಳಿಸ್ತಿದ್ರು. ಈ ಸೇತುವೆಯನ್ನು ಹೊಡೆದುರುಳಿಸಿದ ನಂತರ ಇರಾನ್ ಒಂದು ತಕ್ಕ ಪಾಠವನ್ನು ಅಮೆರಿಕಕ್ಕೆ ಕಲಿಸ್ತಾ ಇದೆ. ಅಮೆರಿಕದ ಸ್ನೇಹಿತ ರಾಷ್ಟ್ರಗಳಾಗಿರುವಂತಹ ಗಲ್ಫ್ ರಾಷ್ಟ್ರಗಳ 8 ಸೇತುವೆಗಳನ್ನು ಟಾರ್ಗೆಟ್ ಮಾಡಿದೆ. ಯಾವಾಗ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡ್ತೋ, ಮೊದಲ ದಿನದಿಂದಲೂ ಕೂಡ ನೀವು ನೋಡ್ಕೊಂಡು ಬನ್ನಿ, ಮೊದಲ ದಿನದಿಂದಲೂ ಕೂಡ ಅಮೆರಿಕದ ಸೇನಾ ನೆಲೆಗಳು, ಅದು UAE ಆಗಿರ್ಬೋದು, ಕತಾರ್ ಆಗಿರ್ಬೋದು, ಬಹರೇನ್ ಆಗಿರ್ಬೋದು, ಸೌದಿ ಅರೇಬಿಯಾ ಆಗಿರ್ಬೋದು, ಯಾವ್ಯಾವ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಅಮೆರಿಕದ ಸೇನಾ ನೆಲೆಗಳಿತ್ತಲ್ಲ, ಅಮೆರಿಕದ ಮಿತ್ರ ರಾಷ್ಟ್ರಗಳು ಅಂತ ಏನು ಗುರುತಿಸಿಕೊಂಡಿದ್ವು, ಆ ರಾಷ್ಟ್ರಗಳ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು, ಆ ರಾಷ್ಟ್ರಗಳ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಮೇಲೆ, ಅಲ್ಲಿಯ ಜನರ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಬಂದಿತ್ತು. ಆ ಮುಖಾಂತರ ಆ ರಾಷ್ಟ್ರಗಳ ಆರ್ಥಿಕತೆಗೆ, ಆ ದೇಶದ ಪ್ರವಾಸೋದ್ಯಮಕ್ಕೆ, ಆ ದೇಶದ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಹೊಡೆತ ಕೊಡುವ ಪ್ರಯತ್ನವನ್ನು ಮೊದಲ ದಿನದಿಂದಲೂ ಕೂಡ ಇರಾನ್ ಮಾಡ್ತಾ ಬಂದಿತ್ತು. ಅಮೆರಿಕ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಯುದ್ಧ ಶುರುವಾದಾಗ ನಾವು ಇರಾನ್ ಮೇಲೆ ದಾಳಿ ಮಾಡಿದರೆ ಇರಾನ್ ನಮ್ಮ ಮಿತ್ರ ರಾಷ್ಟ್ರಗಳ ಮೇಲೆ ದಾಳಿ ಮಾಡಬಹುದು ಎನ್ನುವಂಥ ನಿರೀಕ್ಷೆ ಡೊನಾಲ್ಡ್ ಟ್ರಂಪ್ ಅವರಿಗೂ ಕೂಡ ಇರಲಿಲ್ಲ. ಅದನ್ನು ಸ್ವತಃ ಅವರು ಒಪ್ಪಿಕೊಂಡಿದ್ದರು. ಹಾಗಾದರೆ ಇರಾನ್ನ ಹಿಟ್ ಲಿಸ್ಟ್ನಲ್ಲಿರುವಂಥ 8 ಸೇತುವೆಗಳು ಯಾವ್ಯಾವು? ಯಾವ ಕಾರಣಕ್ಕಾಗಿ ಸೇತುವೆಗಳನ್ನು ಇರಾನ್ ಟಾರ್ಗೆಟ್ ಮಾಡ್ತಾ ಇದೆ? ತನ್ನ ಒಂದು ಸೇತುವೆಯನ್ನು ಕಳೆದುಕೊಂಡಿದೆ ಇರಾನ್. B1 ಸೇತುವೆಯನ್ನು ಕಳೆದುಕೊಂಡಿರುವಂಥದ್ದು ಇರಾನ್. ಯಾವ್ಯಾವ ಸೇತುವೆಗಳು? ಕಿಂಗ್ ಫಹದ್ ಕಾಸ್ವೆ ಅಂತ, ಸೌದಿ ಅರೇಬಿಯಾ ಮತ್ತು ಬಹರೇನ್ ನಡುವೆ ಇರುವಂತಹ ಏಕೈಕ ಮಾರ್ಗ ಇದು, ಭೂಮಾರ್ಗ ಇದು. ಇದರ ಮೇಲೆ ಕಣ್ಣಿಟ್ಟಿದೆ. ಶೇಖ್ ಜಾಬರ್ ಅಲ್ ಅಹಮದ್ ಅಲ್ ಸಬಾ ಸೇತುವೆ ಅಂತ, ವಿಶ್ವದ ಅತಿ ಉದ್ದದ ಸಮುದ್ರ ಸೇತುವೆ ಇದು, ಇದರ ಮೇಲೆ ಕಣ್ಣಿಟ್ಟಿದೆ. ಮೂರನೇದ್ದು ಶೇಖ್ ಜಾಯದ್ ಸೇತುವೆ, UAEಯ ಅಬುದಾಬಿಯ ಪ್ರಮುಖ ಸಂಪರ್ಕ ಕೊಂಡಿ ಇದು. ಅಲ್ ಮುಕ್ತ ಸೇತುವೆ, UAEಯ ಅಬುದಾಬಿಯ ಮತ್ತೊಂದು ಆಯಕಟ್ಟಿನ ಸೇತುವೆ ಇದು. ಕಿಂಗ್ ಹುಸೇನ್ ಸೇತುವೆ, ಜೋರ್ಡಾನ್ ಮತ್ತು ಇಸ್ರೇಲ್, ವೆಸ್ಟ್ ಬ್ಯಾಂಕ್ ಅಂತ ಏನು ನಾವು ಕರಿತೀವಿ, ಅವುಗಳ ನಡುವೆ ಇರುವಂಥ ಒಂದು ಮಾರ್ಗ ಇದು. ಅಬ್ದುನ್ ಸೇತುವೆ, ಜೋರ್ಡಾನ್ ರಾಜಧಾನಿ ಅಮ್ಮಾನ್ನ ಪ್ರಮುಖ ಸೇತುವೆ ಇದು. ದಮಿಯಾ ಸೇತುವೆ, ಜೋರ್ಡಾನ್ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಸೇತುವೆ. ಶೇಖ್ ಖಲೀಫಾ ಸೇತುವೆ, UAE. ಹಾಗಾದರೆ ಇರಾನ್ ಯಾಕೆ ಸೇತುವೆಗಳನ್ನು ಟಾರ್ಗೆಟ್ ಮಾಡ್ತಿದೆ? 8 ಹಿಟ್ ಲಿಸ್ಟ್ ಕೊಟ್ಟಿದೆ ಅಲ್ವಾ, ಯಾಕೆ ಟಾರ್ಗೆಟ್ ಮಾಡ್ತಿದೆ? ಮಧ್ಯಪ್ರಾಚ್ಯ ರಾಷ್ಟ್ರಗಳು ಎಲ್ಲವೂ ಕೂಡ ಸಮುದ್ರವನ್ನು ಒಳಗೊಂಡಿವೆ. ಸಮುದ್ರದ ತೀರ ಇರುವಂತಹ ದೇಶಗಳು ಸಮುದ್ರವನ್ನು ಒಳಗೊಂಡಿದೆ. ಒಂದು ಸಮುದ್ರ ಇದೆ, ಇಲ್ಲದೆ ಹೋದರೆ ದ್ವೀಪ ರಾಷ್ಟ್ರಗಳಾಗಿ ಮಧ್ಯಪ್ರಾಚ್ಯದ ರಾಷ್ಟ್ರಗಳಿವೆ. ಹೀಗಾಗಿ ಎಲ್ಲ ದೇಶಗಳು ತೈಲ ಸಾಗಾಟ ಆಗಿರ್ಬೋದು, ತಾವು ಉತ್ಪಾದನೆ ಮಾಡಿರುವಂಥ ಸರಕು ಸಾಮಗ್ರಿಗಳಾಗಿರ್ಬೋದು, ಬೇರೆ ದೇಶಗಳಿಂದ ತಮಗೆ ಆಮದು ಮಾಡಿಕೊಳ್ಳಬಹುದಾದಂಥ ಎಲ್ಲ ಸರಕು ಸಾಮಗ್ರಿಗಳನ್ನು ಈ ಬೃಹತ್ ಸೇತುವೆಗಳ ಮುಖಾಂತರವೇ ಎಲ್ಲ ವ್ಯವಹಾರಗಳಾಗುತ್ತೆ.
ಈ ವ್ಯವಹಾರಗಳಿಗೆ ಹೊಡೆತ ಕೊಟ್ಬಿಟ್ರೆ ಮತ್ತೊಂದು ಆರ್ಥಿಕ ಹೊಡೆತವನ್ನು ಈ ಮಧ್ಯಪ್ರಾಚ್ಯದ ರಾಷ್ಟ್ರಗಳು ಎದುರಿಸಬೇಕು ಅನ್ನೋ ಕಾರಣಕ್ಕಾಗಿ ಇರಾನ್ ಸೇತುವೆಗಳ ಮೇಲೆ ಟಾರ್ಗೆಟ್ ಮಾಡ್ತಿದೆ. ಇದು ಗಮನಿಸಬೇಕಾದ ಸಂಗತಿ. ಎಂಟು ಸೇತುವೆಗಳನ್ನು ಟಾರ್ಗೆಟ್ ಮಾಡಿದೆ ಇರಾನ್. ಹಾಗಾದರೆ ಯಾವ ಕಾರಣಕ್ಕಾಗಿ ಇರಾನ್ ಈ 8 ಸೇತುವೆಗಳನ್ನು ಟಾರ್ಗೆಟ್ ಮಾಡಿತು ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ತೆಹರಾನ್ B1 ಸೇತುವೆ ಅಟ್ಯಾಕ್ಗೆ ಇರಾನ್ ಪ್ರತೀಕಾರವನ್ನು ತೀರಿಸ್ಕೊಳ್ತಾ ಇದೆ. ಪ್ರತೀಕಾರ ಹೇಗೆ ತನ್ನ ನಾಯಕ ಖಮೇನಿಯನ್ನು ಕಳೆದುಕೊಂಡ ನಂತರ ನಾವು ನಾಯಕತ್ವದ ಪ್ರತೀಕಾರ ತೀರಿಸ್ಕೊಳ್ತೀವಿ ಅಂತ ಇರಾನ್ನ ನಾಯಕರು ಮಾತನಾಡಿದ್ರು, ಅದೇ ರೀತಿ ತನ್ನ ಒಂದು B1 ಸೇತುವೆಯನ್ನು ಕಳೆದುಕೊಂಡಿದ್ದಕ್ಕೆ ಇರಾನ್ ಪ್ರತೀಕಾರದ ಭಾಗವಾಗಿ ಮಧ್ಯಪ್ರಾಚ್ಯದ ಈ ಗಲ್ಫ್ ಕಂಟ್ರಿಗಳು ಏನಿದೆ ಅವುಗಳ ಸೇತುವೆಗಳ ಮೇಲೆ ದಾಳಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಒಂದು. ಎರಡನೇದ್ದು, ಜಾಗತಿಕ ತೈಲ ಪೂರೈಕೆ ಮತ್ತು ಗ್ಯಾಸ್ ಸಾಗಣೆಗೆ ತಡೆ ಒಡ್ಡಬೇಕು ಅನ್ನೋ ಕಾರಣಕ್ಕಾಗಿಯೂ ಕೂಡ ಇಂಥದ್ದೊಂದು ಪ್ರಯತ್ನವನ್ನು ಪಡ್ತಾ ಇದೆ. ನಾವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ಯುದ್ಧ ಶುರುವಾದಾಗ ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡುವ ಮುಖಾಂತರ ತೈಲ ಸಾಗಾಟ ಸಂಪೂರ್ಣವಾಗಿ ಸ್ಥಗಿತ ಆಗುವಂತೆ ನೋಡಿಕೊಂಡ್ರು. ಆ ಮುಖಾಂತರ ಆರ್ಥಿಕವಾಗಿ ಹೊಡೆತವನ್ನು ಕೊಟ್ಟರು. ಮಧ್ಯಪ್ರಾಚ್ಯದ 6 ದೇಶಗಳೇನಿದೆ ಆ 6 ದೇಶಗಳ 27 ಅಮೆರಿಕ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡುವ ಮುಖಾಂತರ ಆರ್ಥಿಕವಾಗಿ ಹೊಡೆತ ಕೊಡೋ ಪ್ರಯತ್ನವನ್ನು ಮಾಡಿದರು. ಮೂರನೇದಾಗಿ, ಈ ಯುದ್ಧದ ಕಾರಣಕ್ಕಾಗಿ ಬಹರೇನ್ ಆಗಿರ್ಬೋದು, ಇರಾಕ್ ಆಗಿರ್ಬೋದು, ಕುವೈತ್, ಕತಾರ್, ಸಿರಿಯಾ ಇವೆಲ್ಲದರ ವಾಯು ಪ್ರದೇಶ ಬಂದಾಯಿತು. ಪ್ರವಾಸೋದ್ಯಮ ಕುಂಠಿತ ಆಯಿತು. ರಿಯಲ್ ಎಸ್ಟೇಟ್ ಉದ್ಯಮ ಕೂಡ ಕುಂಠಿತ ಆಯಿತು. ಹೀಗೆ ಆರ್ಥಿಕವಾಗಿ ಅವುಗಳಿಗೆ ಪೆಟ್ಟು ಕೊಟ್ಟಿದ್ದಂತಹ ಇರಾನ್ ಮತ್ತೊಮ್ಮೆ ಆರ್ಥಿಕವಾಗಿ ಪೆಟ್ಟು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಇದು ಗಮನಿಸಬೇಕಾದ ಸಂಗತಿ. ಮೂರನೇದ್ದು ಬಿಲ್ಕಾನ್ ಸೇತುವೆ ಅಂತ ಕರೀತಾರೆ. ಇರಾನ್ನಲ್ಲಿ ಇರುವಂಥದ್ದು. ರಾಜಧಾನಿ ಟೆಹರಾನ್ ಮತ್ತು ಕರಾಜ್ ನಡುವಿನ ಒಂದು ಕೊಂಡಿಯಾಗಿರುವಂಥ ಪ್ರದೇಶ ಇದು. ಆರ್ಥಿಕವಾಗಿ ದೊಡ್ಡ ಮಟ್ಟದಲ್ಲಿ ಇರಾನ್ಗೆ ಅವಶ್ಯಕತೆ ಇರುವಂಥದ್ದು. ಹೇಗೆ ಭಾರತದಲ್ಲಿ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತ ಅಂತ 2 ಭಾಗಗಳಿದೆಯೋ, ಹಾಗೆ ಇರಾನ್ನಲ್ಲೂ ಕೂಡ ಉತ್ತರ ಭಾಗವನ್ನು ಸಂಪರ್ಕಿಸೋದಕ್ಕೆ ಅತ್ಯವಶ್ಯಕವಾಗಿದ್ದಂತಹ ಸೇತುವೆ ಇದು. ಇದೇ ಸೇತುವೆ ಮೇಲೆ ದಾಳಿಯಾಗಿದೆ. 8 ಜನ ಮೃತಪಟ್ಟರು ಘಟನೆಯಲ್ಲಿ, 95ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಹೀಗಾಗಿ ಇದನ್ನು ಸೇಡು ತೀರಿಸ್ಕೊಳ್ಬೇಕು ಅಂತ ನಿಮಗೆ B1ನ ಕಂಪೇರ್ ಮಾಡೋದಾದರೆ, ಭಾರತದಲ್ಲಿರುವಂಥ ಚೆನಾಬ್ ರೈಲು ಸೇತುವೆ ಏನಿದೆ ಅದನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದರು. ಚೆನಾಬ್ ರೈಲು ಸೇತುವೆ ಏನಿದೆ ಅದಕ್ಕೆ ಕಂಪೇರ್ ಮಾಡಬಹುದು. ಅಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುವಂಥ B1 ಸೇತುವೆಯನ್ನು ಇರಾನ್ ಕಳೆದುಕೊಂಡಿದೆ. ಈ ಕಾರಣಕ್ಕಾಗಿ ಉಳಿದ 8 ಅಂದರೆ ಬೇರೆ ಬೇರೆ ದೇಶಗಳಲ್ಲಿರುವಂತಹ 8 ಸೇತುವೆಗಳನ್ನು ಇದೀಗ ಇರಾನ್ ಟಾರ್ಗೆಟ್ ಮಾಡಿರೋದು. ಇರಾನ್ ಏನೋ 8 ಸೇತುವೆಗಳನ್ನು ಟಾರ್ಗೆಟ್ ಮಾಡಿದೆ. ಹಾಗಾದರೆ ಇರಾನ್ ಟಾರ್ಗೆಟ್ ಮಾಡಿರುವ 8 ಸೇತುವೆಗಳಲ್ಲಿ ಪ್ರಮುಖವಾದದ್ದು ಏನೇನು, ಯಾವ್ಯಾವ ಸೇತುವೆ ಯಾವ್ಯಾವ ದೇಶಕ್ಕೆ ಹೇಗೆ ಅನುಕೂಲ ಮಾಡ್ತಾ ಇತ್ತು, ಎಷ್ಟು ಪ್ರಾಮುಖ್ಯತೆ? ಪ್ರಮುಖವಾಗಿ ನೋಡೋದಾದರೆ ಕಿಂಗ್ ಫಹದ್ ಕಾಸ್ವೇ, ಸೌದಿ ಬಹರೇನ್ ಏಕೈಕ ಭೂಮಾರ್ಗ. ಇದು ಮಿಲಿಟರಿ ಸಾಗಣೆ ಇದೆ. ಕಿಂಗ್ ಫಹದ್ ಕಾಸ್ವೇ ಎನ್ನುವಂತಹ ಈ ಸೇತುವೆ ಬಗ್ಗೆ ನೋಡ್ತಾ ಇದ್ದೀವಿ. ಇದು ಸೌದಿ ಅರೇಬಿಯಾ ಮತ್ತು ಬಹರೇನ್ ನಡುವಿನ ವ್ಯಾಪಾರ ಮತ್ತು ಪ್ರವಾಸೋದ್ಯಮಕ್ಕೆ ದಾರಿ ಮಾಡಿಕೊಡುತ್ತೆ. ನೀವು ಗಲ್ಫ್ ರಾಷ್ಟ್ರಗಳಲ್ಲಿ ತೈಲದ ವ್ಯಾಪಾರ ಒಂದು ಪ್ರಾಮುಖ್ಯತೆ, ಎರಡನೆಯದ್ದು ಪ್ರವಾಸೋದ್ಯಮಕ್ಕೆ ಅತಿ ಹೆಚ್ಚು ಜನ ಹೋಗ್ತಾರೆ. ಹೀಗಾಗಿ ಈ ಫಹದ್ ಸೇತುವೆ ಭಾರಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರೋದು. ಇದರ ಜೊತೆಗೆ ಬಹರೇನ್ಗೆ ಭೇಟಿ ನೀಡುವಂತಹ 88% ಜನ ಇದೇ ಸೇತುವೆ ಮೇಲೆ ಹಾದು ಹೋಗಬೇಕಾಗುತ್ತೆ. ಇದು ಗಮನಿಸಬೇಕಾದ ಸಂಗತಿ. 25 ಕಿಲೋಮೀಟರ್ ಉದ್ದದ ಇರುವಂತಹ ಈ ಸೇತುವೆ 1986ರಲ್ಲಿ ಉದ್ಘಾಟನೆ ಆಗಿತ್ತು. ಪ್ರತಿನಿತ್ಯವೂ ಕೂಡ 45,000ದಿಂದ 60,000 ವಾಹನಗಳು ಓಡಾಟ ಮಾಡುವಂತಹ ಒಂದು ಸೇತುವೆ ಇದು. ಇದರ ಮೇಲೆ ಮತ್ತೊಂದು ಶೇಖ್ ಜಾಬರ್ ಸೇತುವೆ ಕುವೈತ್ನಲ್ಲಿರುವಂಥದ್ದು. ವಿಶ್ವದ ಅತಿ ಉದ್ದದ ಸಮುದ್ರ ಸೇತುವೆ ಇದು. ವಿಶ್ವದ ಅತ್ಯಂತ ಉದ್ದದ ಸಮುದ್ರ ಸೇತುವೆ ಇದು. ಕುವೈತ್ ಕೊಲ್ಲಿಯನ್ನು ಅದರ ಜೊತೆಗೆ ಸುಬಿಯಾ ನಗರವನ್ನು ಸಂಪರ್ಕ ಮಾಡೋದಕ್ಕಿರುವಂಥದ್ದು ಇದು. ಒಟ್ಟು 104 ಕಿಲೋಮೀಟರ್ ಹೋಗಬೇಕು. ನೀವು ಕುವೈತ್ ಕೊಲ್ಲಿಯನ್ನು ದಾಟಿಕೊಂಡು ಸುವೈದಾ ನಗರಕ್ಕೆ ಹೋಗ್ಬೇಕಂದ್ರೆ 104 ಕಿಲೋಮೀಟರ್ ಹೋಗಬೇಕಾಗುತ್ತೆ. ಆದರೆ ಈ ಸೇತುವೆಯಿಂದ 36 ಕಿಲೋಮೀಟರ್ ಮಾತ್ರ ಕ್ರಮಿಸೋದು. ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದರೆ, ಕರ್ನಾಟಕದ ಸಿಗಂದೂರಿನಲ್ಲಿ ನೀವು ಸಿಗಂದೂರಿಗೆ ಹೋಗ್ಬೇಕಂದ್ರೆ ಇಷ್ಟು ದಿನಗಳ ಕಾಲ ಸೇತುವೆ ಇರಲಿಲ್ಲಪ್ಪ. ಈಗ ಸರ್ಕಾರದವರು ಸೇತುವೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅಂದರೆ ಆ ನದಿಯ ಆ ಕಡೆ ಇದ್ದಂತಹ ಜನರಿಗೆ ಅದು ಅನುಕೂಲ ಆಗಿದೆ. ಅದೇ ರೀತಿಯಾಗಿಯೂ ಕೂಡ ಇಂಥದ್ದೊಂದು ಸೇತುವೆ ಅವಶ್ಯಕತೆ ಆಗಿತ್ತು. ಇದೀಗ ಅದರ ಮೇಲೆ ಇರಾನ್ ಕಣ್ಣಿಟ್ಟಿದೆ.
ಹಾಗಾದರೆ ಈ ಸೇತುವೆಗಳಲ್ಲಿ ಕಿಂಗ್ ಫಹದ್ ಕಾಸ್ವೆ ಯಾಕೆ ಮುಖ್ಯ ಅದನ್ನು ನಾವು ಪ್ರಮುಖವಾಗಿ ನೋಡ್ತಾ ಹೋಗೋದಾದರೆ, ಸೌದಿ ಅರೇಬಿಯಾ ಮತ್ತು ಬಹರೇನ್ ದೇಶಗಳ ಸಂಪರ್ಕ ಸೇತುವೆ ಇದು. ಈ ಗಲ್ಫ್ ರಾಷ್ಟ್ರಗಳು ಒಂದಕ್ಕೊಂದು ಲಿಂಕ್ ಇರುವಂಥದ್ದು, ಒಂದಕ್ಕೊಂದು ಲಿಂಕ್ ಇದೆ. ಹೀಗಾಗಿ ಸೌದಿ ಅರೇಬಿಯಾ ಮತ್ತು ಬಹರೇನ್ ದೇಶಗಳ ಸಂಪರ್ಕ ಸೇತುವೆಯಾಗಿ ಈ ಕಿಂಗ್ ಫಹದ್ ಕಾಸ್ವೆ ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ಎರಡನೆಯದ್ದು, ಸೌದಿ ಮಿಲಿಟರಿ ಶಕ್ತಿಯನ್ನು ಬಹರೇನ್ಗೆ ರವಾನೆ ಮಾಡೋದಕ್ಕೆ ಇದು ಅತ್ಯಂತ ಅವಶ್ಯಕವಾಗಿರುವಂತಹ ಸೇತುವೆ ಆಗಿದೆ. ನಾನು ಆವಾಗಲೇ ಕೂಡ ಹೇಳ್ತಾ ಇದ್ದೆ, ನೀವು ಕೇವಲ ಸೌದಿಯಿಂದ 40 ನಿಮಿಷಗಳಲ್ಲಿ ಬಹರೇನ್ಗೆ ಪ್ರಯಾಣ ಮಾಡ್ಬೋದು. ಈ ಸೇತುವೆ ಮುಖಾಂತರ ಕೇವಲ 40 ನಿಮಿಷಗಳಲ್ಲಿ ಸೌದಿಯಿಂದ ಬಹರೇನ್ಗೆ ನೀವು ಪ್ರಯಾಣ ಮಾಡೋದಕ್ಕೆ ಅವಕಾಶ ಇರುವಂತಹ ಸೇತುವೆ ಇದು. ವಿಶ್ವದ ಅತ್ಯಂತ 3ನೇ ಜನನಿ ಬೀಡವಾದಂತಹ ಭೂಗಡಿಯೂ ಕೂಡ ಹೌದಿದು. ಇದರ ಮೇಲೆ ಇರಾನ್ ಕಣ್ಣಿಟ್ಟಿದೆ ಅಂತ ಹೇಳಿದರೆ ಎರಡು ರಾಷ್ಟ್ರಗಳ ಆರ್ಥಿಕತೆಯನ್ನು ಗಮನಿಸಬೇಕು. ಅದು ಸೌದಿ ಅರೇಬಿಯಾ ಮತ್ತು ಬಹರೇನ್, ಇವೆರಡೂ ಕೂಡ ನಾವು ಆರ್ಥಿಕತೆಯ ದೃಷ್ಟಿಯಿಂದ ಯಾವ ಪರಿಪ್ರಮಾಣದಲ್ಲಿ ಇರಾನ್ ಹೊಡೆತ ಕೊಡೋದಕ್ಕೆ ಅವಕಾಶ ಕೊಟ್ಟಿದೆ ಅಂತ. ಮತ್ತೊಂದು ಕಡೆ ಸೌದಿಯ ಮಿಲಿಟರಿ ಶಕ್ತಿಯನ್ನು ಬಹರೇನ್ಗೆ ಅಂದರೆ 40 ಕಿಲೋಮೀಟರ್ ಆಸುಪಾಸಿನಲ್ಲಿರುವಂಥದ್ದು. ಹೀಗಾಗಿ ಭಾರಿ ಪ್ರಾಮುಖ್ಯತೆಯನ್ನು ಒಳಗೊಂಡಿರುವಂಥ ಸೇತುವೆ ಇದು. ಹಾಗಾದರೆ ಅಲ್ಸವಾ ಸೇತುವೆ ಯಾಕೆ ಮುಖ್ಯ? ಸೇತುವೆಗಳ ಪ್ರಾಮುಖ್ಯತೆಯನ್ನು ನಾವು ಗಮನಿಸ್ತಾ ಇದ್ದೀವಿ. ಕುವೈತ್ನ ವಿಶ್ವದ ಅತಿ ಉದ್ದದ ಸಮುದ್ರ ಸೇತುವೆ ಇದು. ಕುವೈತ್ನಲ್ಲಿರುವಂತಹ ವಿಶ್ವದ ಅತಿ ಸಮುದ್ರ ಅಂದರೆ ಅತ್ಯಂತ ದೊಡ್ಡದಾದಂತಹ ಸಮುದ್ರ ಸೇತುವೆ ಇದು. ಕುವೈತ್ ಆರ್ಥಿಕ ಕೇಂದ್ರವಾದಂತಹ ಸಿಲ್ಕ್ ಸಿಟಿಗೆ ಜೀವನಾಡಿಯಾಗಿದೆ. ಸಿಲ್ಕ್ ಸಿಟಿಗೆ ಜೀವನಾಡಿಯಾಗಿರುವಂತಹ ಈ ಸೇತುವೆ ಆರ್ಥಿಕವಾಗಿ ದೊಡ್ಡ ಮಟ್ಟದಲ್ಲಿ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಸೇತುವೆ ಇದು. 8 ಲೇನ್ ಇರುವಂಥದ್ದು. ಇದರ ಜೊತೆಗೆ ಇಲ್ಲಿ ದೊಡ್ಡ ಮಟ್ಟದ ಆರ್ಥಿಕ ವ್ಯವಹಾರಗಳು, ಅದು ಸಿಲ್ಕ್ನ ದೃಷ್ಟಿಯಿಂದ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅದನ್ನು ಸಾಗಾಟ ಮಾಡೋದಕ್ಕೆ ಭಾರಿ ಕೂಡ ಅನುಕೂಲವಾಗುವಂಥದ್ದು. ಪ್ರಮುಖವಾಗಿ ಇಲ್ಲಿ 104 ಕಿಲೋಮೀಟರ್, ನಾನು ಆವಾಗಲೇ ಏನು ಹೇಳಿದೆ, ಅದನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಕೇವಲ 36 ಕಿಲೋಮೀಟರಲ್ಲಿ ಹೋಗ್ಬೋದು. ಕುವೈತ್ನ ಸಿಲ್ಕ್ ಸಿಟಿ ಏನಂತ ಕರಿತೀವಿ, ಅದರ ಆರ್ಥಿಕ ಬೆಳವಣಿಗೆಗೆ ಇದು ಭಾರಿ ಪ್ರಾಮುಖ್ಯತೆ ಇದೆ. ಹೀಗಾಗಿ ಇಲ್ಲಿಯೂ ಕೂಡ ಇರಾನ್ ಟಾರ್ಗೆಟ್ ಮಾಡಿದೆ. ಹಾಗಾದರೆ ಶೇಖ್ ಜಾಹಿದ್ ಸೇತುವೆ ಇರಾನ್ನ ಟಾರ್ಗೆಟ್ ಹಾಕಿದೆ. ಇದು ಪ್ರಮುಖ ಸೇತುವೆಗಳಲ್ಲಿ ಮತ್ತೊಂದು ಸೇತುವೆ. ಅಬುದಾಬಿ ದ್ವೀಪವನ್ನು ಸಂಪರ್ಕ ಮಾಡುವಂತಹ ಬಲಿಷ್ಠ ಸೇತುವೆ ಇದು. ಅಬುದಾಬಿಯನ್ನು ಸಂಪರ್ಕ ಮಾಡೋದಕ್ಕೆ ಇದೊಂದು ಸೇತುವೆ ಇದೆ. ಇದರ ಮೇಲೆಯೂ ಕೂಡ ಇರಾನ್ ಟಾರ್ಗೆಟ್ ಮಾಡಿದೆ. ಅಮೆರಿಕದ ಮಿಲಿಟರಿ ನೆಲೆಗಳಿಗೆ ಅವಕಾಶ ನೀಡಿದ್ದಕ್ಕೆ ಟಾರ್ಗೆಟ್. ನಾನು ಮೊದಲೇ ಹೇಳಿದೆ, ಯುದ್ಧ ಶುರುವಾದ ಮೊದಲ ದಿನದಿಂದಲೂ ಕೂಡ ಅಮೆರಿಕದ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದ್ದಂತಹ ಈ ಇರಾನ್ ಇವತ್ತು ಮತ್ತೊಮ್ಮೆ ಈ ಶೇಖ್ ಜಾಹಿದ್ ಅನ್ನುವಂತಹ ಒಂದು ಏನು ಸೇತುವೆ ಇದೆ ಅದರ ಮೇಲೆಯೂ ಕೂಡ ಟಾರ್ಗೆಟ್ ಮಾಡಿದೆ. 2500 ಕೋಟಿ ರೂಪಾಯಿ ಖರ್ಚಾಗಿದೆ ಇದನ್ನು ನಿರ್ಮಾಣ ಮಾಡೋದಕ್ಕೆ. 2500 ಕೋಟಿ ರೂಪಾಯಿ, ಗಮನಿಸಬೇಕಾದ ಸಂಗತಿ ಇದು. ಮತ್ತೊಂದು ಕಡೆ ಇದು ದುಬೈನ ವಾಸ್ತುಶಿಲ್ಪಕ್ಕೆ ಹಿಡಿದಂಥ ಕೈಗನ್ನಡಿ ಅಂತ ಹೇಳ್ತಾರೆ. ಅತ್ಯಂತ ಸ್ವದೇಶೀಯವಾಗಿ ನಿರ್ಮಾಣ ಮಾಡಿದಂತಹ ಈ ಸೇತುವೆ ಇದು. ಅಬುದಾಬಿಯನ್ನು UAEಯ ಮುಖ್ಯ ಭಾಗಕ್ಕೆ ಸಂಪರ್ಕ ಮಾಡೋದಕ್ಕೆ ಇರುವಂತಹ ಒಂದು ಸೇತುವೆ. ಈ ಸೇತುವೆಯಿಂದ 1 ಬಿಲಿಯನ್ AEDಗೂ ಹೊಸ ರಿಯಲ್ ಎಸ್ಟೇಟ್ ಉದ್ಯಮ ಆಗುತ್ತೆ. ನಿಮಗೆ ದುಬೈ ಅಂತ ಹೇಳಿದರೆ ಇಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮ ಬರುತ್ತೆ. ಜಗತ್ತಿನ ಬೇರೆ ಬೇರೆ ದೇಶಗಳಿಂದ ಹೋಗಿ ದುಬೈನಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮವನ್ನು ಮಾಡ್ತಾ ಇದ್ರು. ಆದರೆ ಯಾವಾಗ ಇರಾನ್, ಅಮೆರಿಕ ಮತ್ತು ಇಸ್ರೇಲ್ ನಡುವೆ ಯುದ್ಧ ಶುರುವಾಯಿತೋ ಅವತ್ತಿನಿಂದಲೂ ಕೂಡ ರಿಯಲ್ ಎಸ್ಟೇಟ್ ಉದ್ಯಮ ಬಿದ್ದಿದೆ. ಇದು ನಾವು ಗಮನಿಸಬೇಕಾದಂತಹ ಸಂಗತಿ. ಈ ಪ್ರಮುಖವಾದ ಸೇತುವೆಗಳನ್ನು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಶೇಖ್ ಖಲೀಫಾ ಸೇತುವೆ ಯಾಕೆ ಮುಖ್ಯ? ಶೇಖ್ ಖಲೀಫಾ ಸೇತುವೆ ಯಾಕೆ ಮುಖ್ಯ? ಈ ಅಬುದಾಬಿ ದ್ವೀಪವನ್ನು ಸಂಪರ್ಕ ಮಾಡುವಂತಹ ಬಲಿಷ್ಠ ಸೇತುವೆ ಇದು. ಇದರ ಜೊತೆಗೆ ಅಬುದಾಬಿ ನಗರಕ್ಕೆ ಪ್ರವೇಶ ಮಾಡೋದಕ್ಕಿರುವಂತಹ ಒಂದು ದ್ವಾರ ಇದು. ಅಬುದಾಬಿ ನಗರಕ್ಕೆ ನಾವು ಅದರಲ್ಲಿ ಪ್ರವೇಶ ಮಾಡಬೇಕಂತ ಹೇಳಿದರೆ ಲೌರೆ ಮ್ಯೂಸಿಯಂ ಸೇರಿದಂತೆ ಪ್ರಮುಖ ಪ್ರವಾಸೋದ್ಯಮ ತಾಣಗಳು ಇಲ್ಲಿದೆ. ಇದೊಂದು ಅಬುದಾಬಿಯ ಅತ್ಯಂತ ಹಳೆಯ ಮತ್ತು ಇತಿಹಾಸ ಪ್ರಸಿದ್ಧ ಸೇತುವೆಗಳಲ್ಲಿ ಇದು ಒಂದಾಗಿದೆ. ಇದು ಅಬುದಾಬಿ ನಗರಕ್ಕೆ ನಾವು ಬರಬೇಕು ಅಂತ ಹೇಳಿದರೆ ಇರುವಂಥ ಪ್ರಮುಖ ದ್ವಾರ ಇದು. ನಗರದ ಜನಜೀವನವನ್ನು ಅಸ್ತವ್ಯಸ್ತಗೊಳಿಸಬೇಕು ಅನ್ನೋ ಕಾರಣಕ್ಕಾಗಿ ಇದನ್ನು
ಟಾರ್ಗೆಟ್ ಮಾಡಲಾಗ್ತಾ ಇದೆ. ಅಬುದಾಬಿಯ ಸಾದಿಯಾತ್ ದ್ವೀಪವನ್ನು ಇದು ನಗರಕ್ಕೆ ಸಂಪರ್ಕ ಮಾಡುತ್ತೆ. ಇಲ್ಲೊಂದು ಲವ್ರೆ ಮ್ಯೂಸಿಯಂ ಸೇರಿದಂತೆ ಒಂದು ಪ್ರಮುಖ ಪ್ರವಾಸೋದ್ಯಮ ತಾಣಗಳಿದೆ. ಹೀಗಾಗಿ ಇದನ್ನು ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಪ್ರವಾಸೋದ್ಯಮಕ್ಕೆ ಹೊಡೆತ ಕೊಡಬೇಕು, ಅಂದರೆ ಬೇರೆ ಬೇರೆ ದೇಶಗಳಿಂದ ಏನು ದುಬೈಗೆ ಬರ್ತಾರೆ ಪ್ರವಾಸೋದ್ಯಮ ಕಾರಣಕ್ಕಾಗಿ, ಆ ದೇಶವನ್ನು ನೋಡಬೇಕು ಅನ್ನೋ ಕಾರಣಕ್ಕಾಗಿ, ಆ ಮುಖಾಂತರ ಆರ್ಥಿಕವಾಗಿ ಪೆಟ್ಟು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಈ ಸೇತುವೆಯನ್ನು ಆರಿಸಿಕೊಳ್ಳಲಾಗಿದೆ. ಕೊನೆಯದಾಗಿ ಕೊನೆಯ ಸೇತುವೆ ಕಿಂಗ್ ಹುಸೇನ್ ಅಬ್ದುಲ್ ಸೇತುವೆ. ಈ ಸೇತುವೆಯನ್ನು ಹಾಗಾದರೆ ಇರಾನ್ ಯಾಕೆ ಟಾರ್ಗೆಟ್ ಮಾಡ್ತಿದೆ? ಪ್ರಮುಖವಾಗಿ ಇಸ್ರೇಲ್ ಮತ್ತು ಜೋರ್ಡಾನ್ನ ವ್ಯಾಪಾರ ಕೇಂದ್ರ ಇದು. ಇಸ್ರೇಲ್ ಕೂಡ ಇರಾನ್ನ ವಿರೋಧಿ. ಅಮೆರಿಕದ ಜತೆಗೆ ಸೇರಿಕೊಂಡು ಇವತ್ತು ಇರಾನ್ ಮೇಲೆ ದಾಳಿ ಮಾಡ್ತಾ ಇರುವಂಥ ಇಸ್ರೇಲ್ ಮತ್ತು ಜೋರ್ಡಾನ್ ನಡುವೆ ವ್ಯಾಪಾರ ಕೇಂದ್ರ ಇರುವಂತಹ, ಅಂದರೆ ವ್ಯಾಪಾರ ವಹಿವಾಟು ನಡೆಯುವಂತಹ ಸೇತುವೆ ಇದು, ಪ್ರಮುಖವಾದ ಸೇತುವೆ. ಎಲ್ಲಿ ನಾವು ಆರ್ಥಿಕವಾಗಿ ಇಸ್ರೇಲ್ಗೂ ಕೂಡ ಒಂದು ಪೆಟ್ಟು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಈ ಸೇತುವೆಯನ್ನು ಅವರು ಆರಿಸಿಕೊಂಡಿದ್ದಾರೆ. ಕೃಷಿ ಉತ್ಪನ್ನಗಳ ರವಾನೆ ಮತ್ತು ಜನಸಂಚಾರಕ್ಕೆ ಇದು ಅತ್ಯಗತ್ಯವಾಗಿರುವಂತಹ ಸೇತುವೆ ಇದು. ಈ ಸೇತುವೆಯನ್ನು ಇದೀಗ ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ. ವೆಸ್ಟ್ ಬ್ಯಾಂಕ್ ಮತ್ತು ಜೋರ್ಡಾನ್ ನಡುವೆ ಇರುವಂಥ ಏಕೈಕ ಅಂತಾರಾಷ್ಟ್ರೀಯ ಗಡಿ ದಾಟುವಂತಹ ಸೇತುವೆ ಇದು, ಎರಡು ರಾಷ್ಟ್ರಗಳ ನಡುವೆ. ವೆಸ್ಟ್ ಬ್ಯಾಂಕ್ನ ಜನರಿಗೆ ಅರಬ್ ದೇಶಗಳೊಂದಿಗೆ ನಾವು ಕನೆಕ್ಟಿವಿಟಿಯನ್ನು ಹೊಂದಬೇಕು, ಅವರೊಂದಿಗೆ ಏನೋ ನಾವು ವ್ಯವಹಾರ ಮಾಡಬೇಕು, ಅಲ್ಲಿಂದ ಸಾಮಾನುಗಳನ್ನು ಇಲ್ಲಿಗೆ ತರಿಸ್ಕೊಳ್ಬೇಕು, ಇಲ್ಲಿನ ಅಂದರೆ ಸರಕು ಸಾಮಗ್ರಿಗಳನ್ನು ಮತ್ತೊಂದು ದೇಶಕ್ಕೆ ನಾವು ಪೂರೈಕೆ ಮಾಡಬೇಕು ಅಂತ ಹೇಳಿದರೆ ಕಿಂಗ್ ಹುಸೇನ್ ಸೇತುವೆ ಭಾರಿ ಪ್ರಾಮುಖ್ಯತೆಯನ್ನು ಹೊಂದಿದೆ. ಹೀಗಾಗಿ ಇದನ್ನು ಕೂಡ ಇದೀಗ ಇರಾನ್ ಟಾರ್ಗೆಟ್ ಮಾಡಿರೋದು. ಇದು ಇರಾನ್ 8 ಸೇತುವೆಗಳನ್ನು ಯಾಕೆ ಹೇಗೆ ಟಾರ್ಗೆಟ್ ಮಾಡ್ತು ಅನ್ನೋದಾಗಿತ್ತು. ಎರಡನೇ ಸುದ್ದಿಯನ್ನು ನೋಡ್ತಾ ಹೋಗೋಣ. ಅದು ತಮಿಳುನಾಡಿನ ಚುನಾವಣೆ. ತಮಿಳುನಾಡಲ್ಲಿ ವೀರಪ್ಪನ್ ಮಗಳು ಚುನಾವಣೆಗೆ ನಿಂತಿದ್ದಾರೆ. ಯಾವ ಕ್ಷೇತ್ರ ನಿಂತಿದ್ದಾರೆ, ಯಾವ ಪಕ್ಷದ ನಿಂತಿದ್ದಾರೆ? ಇವತ್ತಿನ DNA ಎರಡನೇ ಸುದ್ದಿ ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ. ಈ ಚುನಾವಣೆಯಲ್ಲಿ ಕಾಡುಗಳ್ಳ ವೀರಪ್ಪನ್ ಪುತ್ರಿ ವಿದ್ಯಾರಾಣಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ. NTK ಎನ್ನುವಂಥ ಒಂದು ಪಾರ್ಟಿಯಿಂದ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿರೋದು. ಹಾಗಾದರೆ ಎಲ್ಲಿ ಸ್ಪರ್ಧೆ ಮಾಡಿದರು? ಮಟ್ಟೂರು ವಿಧಾನಸಭಾ ಕ್ಷೇತ್ರ, ತಮಿಳುನಾಡಿನ ಸೇಲಂ ಜಿಲ್ಲೆಯ ಮೆಟ್ಟೂರು ವಿಧಾನಸಭಾ ಕ್ಷೇತ್ರ. ಈ ಮೆಟ್ಟೂರು ಅನ್ನೋ ಪದವನ್ನು ನೀವು ಪದೇ ಪದೇ ಕೇಳಿರ್ತೀರಿ. ಕಾವೇರಿ ಮತ್ತು ಕರ್ನಾಟಕದ ಈ ನೀರಿನ ವಿಚಾರಕ್ಕಾದಕ್ಕೆ ಸಂಬಂಧಪಟ್ಟಂತೆ ಈ ಮೆಟ್ಟೂರು ಜಲಾಶಯದ ಬಗ್ಗೆ ನಾವೆಲ್ಲ ಮಾತನಾಡಿರ್ತೀವಿ. ಆ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ. 2021ರಲ್ಲಿ ಅಲ್ಲಿ PMK ಪಾರ್ಟಿ ಗೆದ್ದಿತ್ತು. 97,000 ಮತಗಳನ್ನು ಅವರು ಪಡೆದುಕೊಂಡಿದ್ದರು. ಇದೀಗ ಅವರು ಸೋಮವಾರ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. 2021ರಲ್ಲಿ ಇದೇ ಕ್ಷೇತ್ರದಲ್ಲಿ, ಮೆಟ್ಟೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇದೇ ಪಾರ್ಟಿಯಿಂದ ಸ್ಪರ್ಧೆ ಮಾಡಿದವರು 9,000 ಮತಗಳನ್ನು ಪಡೆದುಕೊಂಡಿದ್ದರು. 3ನೇ ಸ್ಥಾನದಲ್ಲಿ ಇದ್ದರು. ಇಲ್ಲಿ ಮಹಿಳಾ ಮತದಾರರು ಜಾಸ್ತಿ ಇದ್ದಾರೆ. ಹೀಗಾಗಿ ಇವರ ವೀರಪ್ಪನವರ ಪ್ರಭಾವವು ಕೂಡ ಇಲ್ಲಿ ಜಾಸ್ತಿ ಇತ್ತು. ಇದೀಗ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿ, ನನ್ನ ತಂದೆಯಂತೆ ನನ್ನನ್ನು ಕೂಡ ಜನ ನೋಡ್ತಿದ್ದಾರೆ, ಆದರೆ ನನ್ನ ತಂದೆಯ ಕೈಯಲ್ಲಿ ಬಂದೂಕಿತ್ತು, ಇವತ್ತು ನನ್ನ ಕೈಯಲ್ಲಿ ಪ್ರಾಮಾಣಿಕತೆ ಇದೆ, ಹೀಗಾಗಿ ನನಗೆ ವೋಟ್ ಹಾಕ್ತಾರೆ ಅನ್ನುವಂಥ ಮಾತುಗಳನ್ನು ವಿದ್ಯಾರಾಣಿಯವರು ಮಾಡ್ತಾ ಇದ್ದಾರೆ. ಆ ಮುಖಾಂತರ ಇದೀಗ ಮೆಟ್ಟೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪಟ್ಟಾಳ ಮಕ್ಕಳ ಕಚ್ಚಿ ಎನ್ನುವಂಥ ಪಾರ್ಟಿಯಿಂದ ಇದೀಗ NTK ಇಂದ ಅವರು ಸ್ಪರ್ಧೆ ಮಾಡಿದ್ದಾರೆ. ಹಾಗಾದರೆ ವಿದ್ಯಾರಾಣಿಯವರ ಹಿನ್ನೆಲೆ ಏನು? ಸಹಜವಾಗಿ ಗೊತ್ತಿದೆ. 1999ರಲ್ಲಿ ಅವರು ಜನನ ಆಗಿದೆ. 1990ರಲ್ಲಿ ಅವರು ಜನಿಸ್ತಾರೆ. ಅದಾದ ನಂತರ ಇವರ ತಂದೆ ವೀರಪ್ಪನ್, ತಾಯಿ ಮುತ್ತುಲಕ್ಷ್ಮಿ, 36 ವರ್ಷ ವೀರಪ್ಪನ್ ಕನ್ನಡಿಗರನ್ನು ಕಾಡಿದ್ದು, ಅವರನ್ನು ಹಿಡಿಬೇಕು, ಎಲ್ಲವೂ ಮಾಡಬೇಕು ಅಂತ ಏನೇನೆಲ್ಲ ಪ್ರಯತ್ನಗಳಾಗಿತ್ತನ್ನು ನಾವು ನೋಡಿದ್ದೀವಿ. 1990ರಲ್ಲಿ ಜನನ, ಚೆನ್ನೈನಲ್ಲಿ ಅವರಿಗೆ ಶಿಕ್ಷಣ ಆಗುತ್ತೆ. ರಾಜಕೀಯಕ್ಕೆ ಬರುವಂಥ ಮೊದಲು ಅವರು ಸಾಮಾಜಿಕ ಕಾರ್ಯ ಮಾಡ್ತಾರೆ. ಒಂದು ಶಾಲೆಯನ್ನು ಕೂಡ ಅವರು ನಡೆಸ್ತಾ ಇದ್ದಾರೆ. ಒಂದು ಶಾಲೆಯನ್ನು ಕೃಷ್ಣಗಿರಿಯಲ್ಲಿ ಅವರು ನಡೆಸ್ತಾ ಇರೋದು. ಒಂದು ಸಾರಿ ಏನೋ ಅವ್ರ ತಂದೆಯನ್ನು ಭೇಟಿಯಾಗಿದ್ದರಂತೆ. ವಿದ್ಯಾರಾಣಿ 3ನೇ ಕ್ಲಾಸ್ನಲ್ಲಿದ್ದಾಗ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಗೋಪಿನಾಥಂಪುರ ಅನ್ನುವಂಥ ಒಂದು ಹಳ್ಳಿ, ಅದು ಅವರ ಅಜ್ಜನ ಮನೆಯಂತೆ. ಈ ವಿದ್ಯಾರಾಣಿ 3ನೇ ಕ್ಲಾಸಲ್ಲಿದ್ದಾಗ ಅವರ ತಂದೆಯನ್ನು ಭೇಟಿಯಾಗಿದ್ದರಂತೆ. ಅವತ್ತು ವೀರಪ್ಪನ್ ವಿದ್ಯಾರಾಣಿಗೆ ಹೇಳಿದ್ರಂತೆ, ನೀನು ಮುಂದೊಂದು ದಿನ ಭವಿಷ್ಯದಲ್ಲಿ ವೈದ್ಯಳಾಗಬೇಕು, ವೈದ್ಯೆಯಾಗುವ ಮುಖಾಂತರ ನೀನು ಸಾಮಾಜಿಕ ಸೇವೆ ಮಾಡಬೇಕು ಅಂತ ಹೇಳಿ ವಿದ್ಯಾರಾಣಿಯವರಿಗೆ ಅವರ ತಂದೆಯನ್ನು ಹೇಳಿದ್ರಂತೆ. ಆ ನೆನಪನ್ನು ಅನೇಕ ಬಾರಿ ಅವರು ಮಾಡ್ಕೊಂಡಿದ್ದ ನೋಡಿದ್ದೀವಿ. 36 ವರ್ಷಗಳ ಕಾಲ ಈ ವೀರಪ್ಪನ್ ಸಕ್ರಿಯವಾಗಿದ್ದ. ರಾಜ್ಕುಮಾರ್ ಅವರನ್ನು ಅಪಹರಣ ಮಾಡಿದ್ದು ಎಲ್ಲವೂ ಕೂಡ ಗೊತ್ತಿದೆ. ಅವರ ಮಗಳು ವಿದ್ಯಾರಾಣಿ ಇದೀಗ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿರೋದು. ಇದು ವಿದ್ಯಾರಾಣಿಯವರ ವೈಯಕ್ತಿಕ ಬದುಕಾತು. ಹಾಗಾದರೆ ರಾಜಕೀಯ ಜರ್ನಿ ಹೆಂಗಿತ್ತು? ರಾಜಕೀಯ ಜರ್ನಿ ಒಂದು
ಲೋಕಲ್ ಪಾರ್ಟಿಯಿಂದ ಅವರು ಶುರುವಾಗುತ್ತೆ. ಅದಾದ ನಂತರ ಅವರು BJP ಸೇರ್ಪಡೆ ಆಗ್ತಾರೆ. ಮೊದಲಿಗೆ ಪಾಟ್ರಾಳಿ ಮಕ್ಕಳ ಕಚ್ಚಿ ಅಂತ PMK ಎನ್ನುವಂಥ ಒಂದು ಪಾರ್ಟಿಯ ಮುಖಾಂತರ ಒಂದು ಕೆಲವೊಂದಿಷ್ಟು ಸಾಮಾಜಿಕ ಚಟುವಟಿಕೆಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಅದಾದ ನಂತರ BJP ಸೇರ್ಪಡೆ ಆಗ್ತಾರೆ. BJPಯ OBC ಮೋರ್ಚಾದ ಉಪಾಧ್ಯಕ್ಷರಾಗಿಯೂ ಕೂಡ ಅವರು ಆಯ್ಕೆ ಆಗ್ತಾರೆ. ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ಸಿಗೋದಿಲ್ಲ. ಟಿಕೆಟ್ ಸಿಗದೇ ಇರೋ ಹಿನ್ನೆಲೆ ಅವರು BJPಯನ್ನು ತೊರೀತಾರೆ. ಅದಕ್ಕೆ ಅವರು ಅವತ್ತೊಂದು ಕಾರಣವನ್ನು ಕೂಡ ಕೊಡ್ತಾರೆ. ನನಗೂ BJPಯ ರಾಜಕೀಯ ಸಿದ್ಧಾಂತಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ, ಹೀಗಾಗಿ ನಾನು BJPಯನ್ನು ತೊರೀತಾ ಇದ್ದೀನಿ ಅಂತ. ಸರಿಸುಮಾರು 1.5 ವರ್ಷ ಅಷ್ಟೇ ಇರ್ತಾರೆ ಅವರು BJPಯಲ್ಲಿ. ಹೀಗಾಗಿ ಅವರಿಗೆ ಕೃಷ್ಣಗಿರಿ ಲೋಕಸಭಾ ಕ್ಷೇತ್ರದಲ್ಲಿ BJPಯ ಟಿಕೆಟನ್ನು ನಿರಾಕರಿಸಲಾಯಿತು. ಈ ಟಿಕೆಟನ್ನು ನಿರಾಕರಿಸಿದ ನಂತರ ಅವರು ವಾಪಸ್ ಹೋಗ್ತಾರೆ. PMK ಜೊತೆಗೆ ಅವರು ಮೊದಲು ಗುರುತಿಸಿಕೊಂಡಿದ್ದರು. ಕೃಷ್ಣಗಿರಿ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ. 1,07,083 ಮತಗಳನ್ನು ಅವರು ಚುನಾವಣೆಯಲ್ಲಿ ಪಡೆದುಕೊಂಡಿದ್ದರು. 4ನೇ ಸ್ಥಾನವನ್ನು ಅವತ್ತು ಅವರು ಪಡೆದುಕೊಂಡಿದ್ದರು. ಅವತ್ತಿನಿಂದ BJP ಜೊತೆಗಿನ ಅವರ ಜರ್ನಿ ಮುಕ್ತಾಯಗೊಂಡಿತ್ತು. ಎರಡುನೂರ 34 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವಂಥ ತಮಿಳುನಾಡಿಗೆ ಚುನಾವಣೆ ಇದೆ. ಇದೀಗ BJP ತನ್ನ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿದೆ. ವಿಪರ್ಯಾಸ ಅಂತ ಹೇಳಿದರೆ ಈ ಪಟ್ಟಿಯಲ್ಲಿ ಕರ್ನಾಟಕ ಕೇಡರ್ನ ಮಾಜಿ IPS ಅಧಿಕಾರಿ ಅಣ್ಣಾಮಲೈಯವರಿಗೆ ಟಿಕೆಟ್ ಕೊಟ್ಟಿಲ್ಲ. ಇದು ಗಮನಿಸಬೇಕಾದ ಸಂಗತಿ. ಮಾಜಿ BJP ರಾಜ್ಯಾಧ್ಯಕ್ಷರಾಗಿದ್ದರು ಅವರು ತಮಿಳುನಾಡದ್ದು. ಕೊಯಮತ್ತೂರು ಉತ್ತರ ವಿಧಾನಸಭಾ ಕ್ಷೇತ್ರದಿಂದ ಏನೋ ಟಿಕೆಟನ್ನು ಬಯಸಿದ್ರಂತೆ. ಆದರೆ ಕೊಯಮತ್ತೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕಿಗೆ, ಅಲ್ಲಿ ವನತಿ ಶ್ರೀನಿವಾಸನ್ ಅನ್ನುವರು ಹಾಲಿ ಶಾಸಕರಿದ್ದಾರೆ, ಅವರಿಗೆ ಇದೀಗ ಟಿಕೆಟ್ ಕೊಟ್ಟಿದೆ. ಅಣ್ಣಾಮಲೈ ಅವರಿಗೆ ಟಿಕೆಟನ್ನು ಕೊಟ್ಟಿಲ್ಲ. ಬೇರೆ ಬೇರೆ ಕಾರಣಗಳಿದೆ ಅಂತ ಹೇಳ್ತಾರೆ. ಅಂದರೆ ಕರ್ನಾಟಕದಲ್ಲಿ ಅವರು IPS ಅಧಿಕಾರಿಯಾಗಿದ್ದರು. ಅದಾದ ನಂತರ ತಮಿಳುನಾಡಿಗೆ ಹೋದರು. ತಮಿಳುನಾಡಲ್ಲಿ BJP ಕಟ್ಟೋ ಪ್ರಯತ್ನವನ್ನು ಮಾಡಿದರು. ಅದಾದ ನಂತರ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. 68,000 ಮತಗಳನ್ನು ಅಣ್ಣಾಮಲೈ ಕಳೆದ 2021ರ ಚುನಾವಣೆಯಲ್ಲಿ ಪಡೆದುಕೊಂಡಿದ್ದರು. ಆದರೆ ಇದೀಗ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ. ಇದು ಗಮನಿಸಬೇಕಾದ ಸಂಗತಿ. ಅರವಕುರಚಿ ಅಂತ ತಮಿಳುನಾಡಿನ ಅರವಕುರಚಿಯಲ್ಲಿ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ಇಳಂಗೋ ಅವರು ಆ ಚುನಾವಣೆಯಲ್ಲಿ DMKಯ ಇಳಂಗೋ ಅವರು ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ರು. 68,000 ಓಟುಗಳನ್ನು ಅಣ್ಣಾಮಲೈ ಆ ಚುನಾವಣೆಯಲ್ಲಿ ಪಡೆದುಕೊಂಡು 24,000 ಮತಗಳ ಅಂತರದಿಂದ ಸೋತಿದ್ರು. ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳೆಲ್ಲವೂ ಕೂಡ ಆಗಿತ್ತು. ಅದೀಗ ಅಣ್ಣಾಮಲೈ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ. ಹಾಗಾದರೆ BJP ಜೊತೆಗೆ ಅಣ್ಣಾಮಲೈ ಮುನಿಸ್ ಯಾಕೆ ಟಿಕೆಟ್ ಸಿಗಲಿಲ್ಲ? ಏನು ಕಾರಣ? ಒಂದು ಪ್ರಮುಖವಾಗಿ ನೋಡ್ತಾ ಹೋಗೋದಾದರೆ AIADMK ಜೊತೆಗಿನ ಮೈತ್ರಿಗೆ ಅಣ್ಣಾಮಲೈ ಅವರ ವಿರೋಧ ಇತ್ತು. ಇದು ಗಮನಿಸಬೇಕಾದ ಸಂಗತಿ. ನೀವು ಸ್ವಲ್ಪ ಹಿಸ್ಟ್ರಿಗೆ ಹೋಗೋದಾದರೆ 1998ರಿಂದಲೂ ಕೂಡ ತಮಿಳುನಾಡಲ್ಲಿ AIADMK ಮತ್ತು BJP ಜೊತೆಗೆ ಮೈತ್ರಿ ಇದೆ. ಈ ಹಿಂದೆ ಜಯಲಲಿತಾ ಅವರು ಒಂದು ಓಟನ್ನು ಹಿಂತೆಗೆದುಕೊಂಡಿದ್ದು, ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಬಿದ್ದಿದ್ದು, 2004ರ ಚುನಾವಣೆಯಲ್ಲಿ ಮತ್ತೆ ಒಂದಾಗಿದ್ದು, ಅದಾದ ನಂತರ ದೂರ ಆಗಿದ್ದು. ಒನ್ಸ್ ಅಗೇನ್ ಜಯಲಲಿತಾ ಅವರ ನಂತರವೂ ಕೂಡ AIADMK ಜೊತೆಗೆ BJP ಮೈತ್ರಿಯನ್ನು ಕಾಪಾಡಿಕೊಳ್ತಾ ಬರ್ತಾ ಇದೆ. ಬಿಕಾಸ್ ಒಂದು ದ್ರಾವಿಡ ಪಕ್ಷ ನಮ್ಮ ಜೊತೆಗಿರಬೇಕು ಅಂತ. ಬಟ್ ಅಣ್ಣಾಮಲೈ ಅವರ ವಿರೋಧ ಇರೋದು, ನಾವು ದ್ರಾವಿಡ ಪಕ್ಷಗಳಾದಂಥ DMK ಅಥವಾ AIADMK ಜೊತೆಗೆ ಹೋದರೆ ನಾವು ಥರ್ಡ್ ಪಾರ್ಟಿ ಆಗಿಬಿಡ್ತೀವಿ, ನಾವು ಲೋ ಪಾರ್ಟಿ ಆಗಿಬಿಡ್ತೀವಿ. ಹೀಗಾಗಿ ನಮ್ಮದೇ ಶಕ್ತಿಯ ಮುಖಾಂತರ ನಾವು ಮೇಲೆ ಬರಬೇಕು ಅನ್ನೋದು ಅವರ ಒಂದು ಕಾರಣ. ಎರಡನೆಯದ್ದು, ಭ್ರಷ್ಟಾಚಾರ ವಿಚಾರದಲ್ಲಿ AIADMK ಮತ್ತು DMK ವಿರುದ್ಧ ನೇರವಾಗಿ ಅಣ್ಣಾಮಲೈ ಅವರು ಮಾತನಾಡಿದ್ರು. ಈ ಕಾರಣಕ್ಕಾಗಿ ಕೆಲವೊಂದಿಷ್ಟು ಗೊಂದಲ ಇದೆ ಅಂತ. ಮತ್ತೊಂದು ಕಡೆ ಟಿಕೆಟ್ ಹಂಚಿಕೆ ಮತ್ತು ಕ್ಷೇತ್ರಗಳ ಆಯ್ಕೆ ವಿಚಾರದಲ್ಲೂ ಕೂಡ ಕೆಲವೊಂದಿಷ್ಟು ಬೆಳವಣಿಗೆಗಳ, ಅಂದರೆ ಎಲ್ಲೆಲ್ಲಿ BJP ಅವರು ಗೆದ್ದಿದ್ದರೋ ಎಲ್ಲವೂ ಕೂಡ AIADMK ಪಾಲಾಗಿದೆ ಈ ಬಾರಿ. BL ಸಂತೋಷ್ ಅವರ ಜೊತೆಗೂ ಕೂಡ ಏನೋ ಮುನಿಸಿದೆ ಅನ್ನೋ ಕಾರಣ ಹೇಳ್ತಿದ್ದಾರೆ. ಇದು ತಮಿಳುನಾಡಿನಲ್ಲಿ ಅಣ್ಣಾಮಲೈ ಮತ್ತು ವಿದ್ಯಾರಾಣಿಯವರ ಸ್ಟೋರಿ ಆಯಿತು. ಮೂರನೇ ಸುದ್ದಿ ಇವತ್ತು ಸ್ಯಾಂಟಿಯಾಗೋ ಮಾರ್ಟಿನ್. ನೀವೆಲ್ಲ ಕೇಳಿರ್ತೀರಿ ಈ ವ್ಯಕ್ತಿ ಹೆಸರನ್ನು. ಕೂಲಿ ಮಾಡ್ತಾ ಇದ್ದಂಥ ಸ್ಯಾಂಟಿಯಾಗೋ ಮಾರ್ಟಿನ್ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದಂಥ ಈ ವ್ಯಕ್ತಿ. ಈ ವ್ಯಕ್ತಿಯ ಕುಟುಂಬದ 3 ಸದಸ್ಯರು ಬೇರೆ ಬೇರೆ ಪಾರ್ಟಿಗಳಿಂದ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ. ಈ ಕರ್ನಾಟಕದಲ್ಲಿ ಜಾರಕಿಹೊಳಿ ಫ್ಯಾಮಿಲಿ ಅಂತಿದೆ. ಜಾರಕಿಹೊಳಿಯಲ್ಲಿ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನಲ್ಲಿದ್ದಾರೆ, BJPಯಲ್ಲಿ ರಮೇಶ್ ಜಾರಕಿಹೊಳಿ ಇದ್ದಾರೆ, ಬಾಲಚಂದ್ರ ಜಾರಕಿಹೊಳಿ BJPಯಲ್ಲಿ ಕಾಣಿಸ್ಕೊಳ್ತಾರೆ, ಇನ್ನೊಬ್ಬರು ಪಕ್ಷೇತರಾಗಿರೋದನ್ನು ನಾವು ನೋಡ್ತೀವಿ. ಕರ್ನಾಟಕದ ವಿವಿಧ ಕುಟುಂಬಗಳಲ್ಲಿ ಬೇರೆ ಬೇರೆ ಪಕ್ಷಗಳಿಂದ ಚುನಾವಣೆಗೆ ಸ್ಪರ್ಧೆ ಮಾಡೋದನ್ನು ನೋಡಿದ್ದೇವೆ. ಅದೇ ರೀತಿಯಾಗಿ ಸ್ಯಾಂಟಿಯಾಗೋ ಮಾರ್ಟಿನ್ ಕುಟುಂಬದವರು ಕೂಡ ಅವರ ಪತ್ನಿ, ಅವರ ಮಗ ಮತ್ತು ಅವರ ಅಳಿಯ ಬೇರೆ ಬೇರೆ ಪಾರ್ಟಿಗಳಿಂದ ಚುನಾವಣೆಯಲ್ಲಿದ್ದಾರೆ. ಹಾಗಾದರೆ 3 ಪಕ್ಷದಿಂದ ಈ ಲಾಟ್ರಿ ಕಿಂಗ್ ಕುಟುಂಬದ ಸ್ಪರ್ಧೆ ಆಗಿದೆ ಅಲ್ವಾ? ಯಾವ್ಯಾವ ಪಾರ್ಟಿಯಿಂದ ಇದ್ದಾರೆ? ಲಾಟ್ರಿ ಉದ್ಯಮಿ ಸ್ಯಾಂಟಿಯಾಗೋ ಮಾರ್ಟಿನ್ ಕುಟುಂಬ ಇದು. ಅವರ ಪತ್ನಿ, ಮಗ ಮತ್ತು ಅಳಿಯ. ಅವರ ಪತ್ನಿ ಲಿಮಾ ರೋಸ್ ಮಾರ್ಟಿನ್ ಅಂತ.
ಅವರು ಇದೀಗ AIADMK ಜೊತೆಗಿನಿಂದ ಸ್ಪರ್ಧೆ ಮಾಡಿದ್ದಾರೆ. AIADMK ಅಂದರೆ BJP ಜೊತೆಗೆ ಏನು ಮೈತ್ರಿ ಇದೆ ಅವರ ಜೊತೆಗೆ ಇದೀಗ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿರೋದು. ಈ ಹಿಂದೆ ಅವರು ಒಂದು ಪಾರ್ಟಿಯಲ್ಲಿದ್ದರು, ಭಾರತೀಯ ಜನನಾಯಕ ಕಚ್ಚಿ ಅಂತ. ಆ ಪಾರ್ಟಿಯಲ್ಲಿ 14 ವರ್ಷಗಳ ಕಾಲ ಇದ್ದರು, ಒಮ್ಮೆಯೂ ಕೂಡ ಚುನಾವಣೆಗೆ ಅವರು ಸ್ಪರ್ಧೆ ಮಾಡಲಿಲ್ಲ. ಇದೀಗ ಮೊದಲ ಬಾರಿಗೆ AIADMKಯಿಂದ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ. ಅವರ ಪುತ್ರ ಚಾರ್ಲ್ಸ್ ಮಾರ್ಟಿನ್ LGK ಅವ್ರದ್ದೇ ಆದಂಥ 2025 ಡಿಸೆಂಬರಲ್ಲಿ ಒಂದು ಪಾರ್ಟಿಯನ್ನು ಶುರು ಮಾಡಿದ್ದಾರೆ, ಅದರಿಂದ ಸ್ಪರ್ಧೆ. ಆದವ್ ಅರ್ಜುನ್ ಇವರು ಮಾಜಿ ಕ್ರೀಡಾಪಟು ಕೂಡ ಹೌದು. ಇವರು ಪುದುಚೇರಿ ಅಂದರೆ ತಮಿಳುನಾಡಲ್ಲಿ TBK ಪಕ್ಷದಿಂದ ಚುನಾವಣೆಯಲ್ಲಿ ಸ್ಪರ್ಧೆಯಲ್ಲಿದ್ದಾರೆ. ಲಾಟ್ರಿ ಕಿಂಗ್ ಈ ವ್ಯಕ್ತಿಯ ಹಿನ್ನೆಲೆ ಏನು, ಮಾರ್ಟಿನ್ ಹಿನ್ನೆಲೆ ಏನು, ಹೇಗೆ ಸಾಧ್ಯ ಆಯಿತು ಈ ಬೆಳವಣಿಗೆ? ಕೊಯಮತ್ತೂರಿನಲ್ಲಿ ಜನಿಸ್ತಾರೆ. ಕೊಯಮತ್ತೂರಲ್ಲಿ ಜನಿಸಿ ಈ ಕೃಷಿ ಭೂಮಿಯಲ್ಲಿ ಕೂಲಿ ಕೆಲಸವನ್ನು ಮಾಡಿಕೊಂಡಿದ್ದಂಥ ವ್ಯಕ್ತಿ ಈತ. ಈ ವ್ಯಕ್ತಿಗೆ ಯಾರೋ ಹೇಳ್ತಾರೆ ಪಕ್ಕದ ದೇಶದಲ್ಲಿ ಅತಿ ಹೆಚ್ಚು ಕೂಲಿ ಕೊಡ್ತಾರೆ, ಹೀಗಾಗಿ ನೀ ಆ ದೇಶಕ್ಕೆ ಹೋಗು ಅಂತ ಹೇಳ್ತಾರೆ. ಆ ವ್ಯಕ್ತಿ ಮಾಲ್ಡೀವ್ಸ್ಗೆ ಹೋಗಿ ಅಲ್ಲಿಯೂ ಕೂಡ ಕೂಲಿ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಶುರು ಮಾಡಿದ ನಂತರ ಅಲ್ಲಿ ಕೂಲಿ ಕೂಡ ಸಾಕಾಗೋದಿಲ್ಲ, ವಾಪಸ್ ಅವ್ರು ಕೊಯಮತ್ತೂರಿಗೆ ಬರ್ತಾರೆ. ವಾಪಸ್ ಕೊಯಮತ್ತೂರಿಗೆ ಬಂದು ಲಾಟ್ರಿ ಬಿಸ್ನೆಸ್ಸನ್ನು ಶುರು ಮಾಡ್ತಾರೆ. 1988ರಲ್ಲಿ ಮಾರ್ಟಿನ್ ಲಾಟ್ರಿ ಏಜೆನ್ಸ್ ಲಿಮಿಟೆಡ್ ಶುರುವಾಗುತ್ತೆ. ಅದಾದ ನಂತರ ಅದರ ಜೊತೆಗೆ ಫ್ಯೂಚರ್ ಗೇಮಿಂಗ್ ಆ್ಯಂಡ್ ಹೋಟೆಲ್ ಸರ್ವಿಸಸ್ ಕೂಡ ಶುರುವಾಗುತ್ತೆ. ಇವೆಲ್ಲವನ್ನು ಶುರು ಮಾಡಿ DMK AIADMK ಬೇರೆ ಬೇರೆ ಪಾರ್ಟಿಗಳ ನಾಯಕರನ್ನು ಪರಿಚಯ ಮಾಡ್ಕೊಳ್ತಾ ತನ್ನ ಜಾಲವನ್ನು ವಿಸ್ತರಣೆ ಮಾಡ್ಕೊಂಡು ಹೋಗ್ತಾರೆ ಇವರು. 2003ರಲ್ಲಿ ತಮಿಳುನಾಡಲ್ಲಿ ಲಾಟ್ರಿ ನಿಷೇಧ ಆಗುತ್ತೆ. ಈ ಲಾಟ್ರಿ ನಿಷೇಧ ಆದ ನಂತರ ಈ ಮಾರ್ಟಿನ್ ಎನ್ನುವಂಥ ವ್ಯಕ್ತಿ ಬೇರೆ ಬೇರೆ ರಾಜ್ಯಗಳು, ಸಿಕ್ಕಿಂ, ಜಾರ್ಖಂಡ್ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಲಾಟ್ರಿ ವ್ಯವಹಾರಗಳನ್ನು ಶುರು ಮಾಡ್ತಾರೆ. ಆ ಮುಖಾಂತರ ಆರ್ಥಿಕ ವ್ಯವಹಾರವನ್ನು ಪಡೆದುಕೊಳ್ಳೋದು. 1368 ಕೋಟಿ ರೂಪಾಯಿ ಹಣವನ್ನು ಬೇರೆ ಬೇರೆ ಪಾರ್ಟಿಗಳಿಗೆ ಚುನಾವಣಾ ಬಾಂಡ್ಗಳಾಗಿ ಕೊಟ್ಟಿದ್ದಕ್ಕೆ ವಿವಾದಕ್ಕೆ ಕಾರಣ ಆಗಿದ್ದರು. ಬದುಕಲ್ಲಿ ಚುನಾವಣೆಯಲ್ಲಿ ಅನೇಕ ಜನ ಗೆಲುವು ಸಾಧಿಸುವ ಮುಖಾಂತರ ಇತಿಹಾಸ ನಿರ್ಮಿಸ್ತಾರೆ. ಆದರೆ ತಮಿಳುನಾಡಿನ ಒಬ್ಬ ವ್ಯಕ್ತಿ ಪದ್ಮರಾಜನ್ ಎನ್ನುವಂಥ ಒಬ್ಬ ವ್ಯಕ್ತಿ ಗೆಲುವಿನ ಮುಖಾಂತರ ಇತಿಹಾಸ ನಿರ್ಮಿಸಿಲ್ಲ, ಬದಲಾಗಿ ಸೋಲಿನ ಮುಖಾಂತರ ಇತಿಹಾಸ ನಿರ್ಮಿಸಿರೋದು. ಹೆಂಗೆ? 253ನೇ ಬಾರಿ ಇದೀಗ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ. ಈ ಹಿಂದೆ 252 ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿದರು. ಇದಕ್ಕೆ 253 ಬಾರಿ, ಒಂದು ಬಾರಿಯೂ ಕೂಡ ಚುನಾವಣೆ ಗೆದ್ದಿಲ್ಲ. ಇದು ಗಮನಿಸಬೇಕಾದಂಥ ಸಂಗತಿ. ಎಲೆಕ್ಷನ್ ಕಿಂಗ್ ಅಂತ ಈ ವ್ಯಕ್ತಿಯನ್ನು ಕರೀತಾರೆ. ಅಟಲ್ ಬಿಹಾರಿ ವಾಜಪೇಯಿ ವಿರುದ್ಧ, PV ನರಸಿಂಹರಾವ್ ಅವರ ವಿರುದ್ಧ, ಮನಮೋಹನ್ ಸಿಂಗ್ ಅವರ ವಿರುದ್ಧ, ನರೇಂದ್ರ ಮೋದಿ, ರಾಹುಲ್ ಗಾಂಧಿ ಅವರ ವಿರುದ್ಧ, ಜಯಲಲಿತಾ, ಕರುಣಾನಿಧಿ, ಎಲ್ಲೆಲ್ಲಿ ಚುನಾವಣೆಗಳಿರುತ್ತೋ ಆ ಎಲ್ಲ ಚುನಾವಣೆಗಳಲ್ಲೂ ಕೂಡ ಸ್ಪರ್ಧೆ ಮಾಡೋ ಪ್ರಯತ್ನವನ್ನು ಮಾಡಿದ್ರು ಇವರು. ಬೊಮ್ಮಾಯಿ ಅವರ ವಿರುದ್ಧವೂ ಕೂಡ ನಾನು ಚುನಾವಣೆಗೆ ಬರ್ತೀನಿ ಅಂತ 2023ರ ಕರ್ನಾಟಕ ಚುನಾವಣೆಯಲ್ಲಿ ಅವರು ಹೇಳಿದರು. 2011ರಲ್ಲಿ 6773 ಮತಗಳನ್ನು ಇವರು ಪಡೆದುಕೊಂಡಿದ್ದರು. ಇನ್ನೂ ಪ್ರಮುಖವಾಗಿ ನೋಡೋದಾದರೆ 1996ರಲ್ಲಿ ಏಕಕಾಲಕ್ಕೆ 5 ಲೋಕಸಭೆ ಮತ್ತು 3 ವಿಧಾನಸಭಾ ಚುನಾವಣೆಗೆ ಇವರು ಸ್ಪರ್ಧೆ ಮಾಡಿದ್ರು. ಇವರ ಸೋಲಿನ ದಾಖಲೆ ಏನಾಗಿದೆ ಅಂತ ಹೇಳಿದರೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ದಾಖಲೆ ಆಗಿದೆ. ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿ ಚುನಾವಣೆಯನ್ನು ಅತಿ ಹೆಚ್ಚು ಚುನಾವಣೆಗಳನ್ನು ಸೋತಂಥ ವ್ಯಕ್ತಿ ಅಂತ ಇದೀಗ ಇವರು ಖ್ಯಾತರಾಗಿದ್ದಾರೆ. ಅಂದರೆ ಸೋಲಿನ ಮುಖಾಂತರ, ಅಂದರೆ ಮತ್ತೊಂದು ವಿಚಾರದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ವ್ಯಕ್ತಿ ಕಟ್ಟಕಡೆಯ ವ್ಯಕ್ತಿಯೂ ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡ್ಬೋದು ಅನ್ನೋದನ್ನು ಇದು ತೋರಿಸುತ್ತೆ. ಇದೀಗ ಇವರು 253ನೇ ಬಾರಿ ಸ್ಪರ್ಧೆ ಮಾಡಿರೋದು. ಹಾಗಾದರೆ ಈ ಪದ್ಮರಾಜನ್ ಯಾರು ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ. ಸೋಲಿನ ಮುಖಾಂತರವೇ ದಾಖಲೆ ನಿರ್ಮಿಸಿದ್ದಂಥ ಪದ್ಮರಾಜನ್ ಯಾರು? ಟೈರ್ ಪಂಚರ್ ಹಾಕುವ ಅಂಗಡಿಯಿಂದ ಇವರು ಜೀವನ ನಡೆಯುತ್ತಂತೆ. 1988ರಲ್ಲಿ ಮೊದಲ ಬಾರಿಗೆ ಅವರ ತವರೂರಾದಂತಹ ಮೆಟ್ಟೂರಿನಿಂದಲೇ ಅವರು ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ. 2011ರಲ್ಲಿ ನಾನು ಆವಾಗಲೇ ಹೇಳಿದಂತೆ 6273 ಮತಗಳನ್ನು ಪಡೆದುಕೊಂಡು ಅವರ ಸಾಧನೆ ಇದೆ. ಇದೀಗ 253ನೇ ಬಾರಿ ನಾಮಪತ್ರ ಸಲ್ಲಿಸಿ ಸೋಲೇ ನನ್ನ ಸಾಧನೆ ಎನ್ನುವಂಥದ್ದನ್ನು ಅವರು ಖ್ಯಾತಿಯನ್ನು ಗಳಿಸ್ಕೊಂಡ್ಬಿಟ್ಟಿದ್ದಾರೆ. ರಾಷ್ಟ್ರಪತಿ ಚುನಾವಣೆಯಲ್ಲೂ ಕೂಡ ಅವರು ಸ್ಪರ್ಧೆ ಮಾಡೋದಕ್ಕೆ ಹೋಗಿದ್ದರು. ನಾಮಪತ್ರ ಸಲ್ಲಿಕೆ ಆಗುವಂಥ ಸಮಯದಲ್ಲಿ ಅದು ತಿರಸ್ಕೃತ ಆಗಿದೆ. ಅವರು ಹೇಳ್ತಾರೆ, ಯಾರ ವಿರುದ್ಧವೂ ಕೂಡ ನಾನು ಸ್ಪರ್ಧಿಸಬಹುದು ಅಂತ ತೋರಿಸ್ಕೊಡೋದು ನನ್ನ ಉದ್ದೇಶ ಆಗಿದೆ. ಸೋಲು ನನಗೆ ಬೇಸರ ತರೋದಿಲ್ಲ, ಬದಲಿಗೆ ದಾಖಲೆ ಬರೆಯೋದಕ್ಕೆ ಇದು ಪ್ರೇರೇಪಣೆ ಕೊಡುತ್ತೆ ಅಂತ ಅವರು ಹೇಳ್ತಾ ಇರೋದು. ಟೈರ್ ಪಂಚರ್ ಹಾಕುವಂಥ ಅಂಗಡಿಯನ್ನು ಇಟ್ಕೊಂಡು ಈ ರೀತಿಯಾಗಿ ಒಂದು ದಾಖಲೆಯನ್ನು ಬರೆದಿದ್ದಾರೆ.
ಇದಾಗಿತ್ತು ಇವತ್ತಿನ ಜೀ ಕನ್ನಡ ನ್ಯೂಸ್ನ DNA. ಇಂಥದ್ದೇ ಸುದ್ದಿಗಳನ್ನು ನೀವು ಹಿಂದಿಯಲ್ಲೂ ಕೂಡ ನೋಡ್ಬೋದು. ಹಿಂದಿಯಲ್ಲಿ ಸರಿಯಾಗಿ 8:55 ಜೀ DNA ಪ್ರಸಾರ ಆಗುತ್ತೆ. ಅಲ್ಲಿ ಕೂಡ ಸುದ್ದಿಗಳನ್ನು ನೋಡಿ. ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.